ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಬೆಳಗ್ಗೆ ಫುಲ್ಲು ಮಳೆ ಅಂತಲೇ ಹೇಳ್ಬೋದು. 5:45 ನಾನು ಎದ್ದಾಗ ಅವಾಗ ಕೂಡ ಜಡಿ ಮಳೆ ಬೀಳ್ತಾನೆ ಇತ್ತು. ಈಗ ಕೂಡ ಬೀಳ್ತಾನೆ ಇದೆ. ರಾತ್ರಿ ಎಷ್ಟೊತ್ತು ಶುರುವಾಗಿತ್ತು ಗೊತ್ತಿಲ್ಲ, ಬಟ್ ಬೆಳಿಗ್ಗೆ ಅಂತೂ ಕಣ್ಬಿಟ್ಟಾಗ ಮಳೆ ಬರ್ತಾಯಿತ್ತು. ನೆನ್ನೆ ಒಣಗಾಕಿದ ಬಾತ್ರೂಬು ರಾತ್ರಿ ಎಳ್ಕೊಳ್ಳೋದನ್ನೇ ಮರೆತುಬಿಟ್ಟಿದ್ದೆ. ಸೊ ಈಗ ಬೇಕಲ್ಲ ಅಂತ ಹೋಗಿ ನೋಡ್ತೀನಿ, ಫುಲ್ಲು ಒದ್ದೆ ಆಗಿಬಿಟ್ಟಿದೆ. ಸೊ ಸ್ನೇಹಿತರೆ, ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಈಗ ನನ್ನ ಮಾರ್ನಿಂಗ್ ಕೆಲಸಗಳು, ಬಾತ್ರೂಮ್ ಕೆಲಸ ಮುಗಿಸ್ಕೊಂಡು ಬಂದು ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದೀನಿ ನೋಡಿ. ಅಕ್ಕಿ ತೆಗೆದಿಟ್ಟಿದ್ದೀನಿ ಕುಕ್ಕರಲ್ಲಿ, ಒಂದು ಗೊಜ್ಜು ಮಾಡಿ ಇಟ್ಟಿದ್ದೆ ಆ್ಯಂಡ್ ಹಾಲೊಂದು ತೆಗೆದಿಟ್ಟಿದ್ದೀನಿ. ಸಾನು ಬಟ್ಟೆ ಐರನ್ ಮಾಡ್ತಾ ಇದ್ದೀನಿ. ಹೇಗಿದ್ರು ಇವತ್ತು ಬೇಗ ಎದ್ದಿದ್ನಲ್ಲ, ಐರನ್ ಮಾಡಿರಲಿಲ್ಲ. ಯೂಶ್ವಲಿ ರಾಜೇಶೇ ಮಾಡೋದು ಯಾವಾಗ್ಲೂ. ರಾತ್ರಿ ಹೊತ್ತು ಟಿ ವಿ ನೋಡ್ತಾ ಮಾಡ್ತಾರೆ. ನೆನೆ ಸ್ವಲ್ಪ ಜಾಸ್ತಿ ಕೆಲಸ ಆಯಿತು, ರೆಸ್ಟ್ ಮಾಡ್ತಾ ಮರ್ತೇ ಬಿಟ್ಟರು. ಹಾಗೆ ಕಳಿಸಿ ಅಂದರೂ ಕೂಡ ಒಪ್ಪೋದಿಲ್ಲ, ಐರನ್ ಆಗಲೇಬೇಕು ಅದು. ಹೇಗಿದ್ರು ಇವತ್ತು ನಾನು ಬೇಗ ಇದ್ದಿದ್ನಲ್ಲ ಅಂದ್ಬಿಟ್ಟು ನಾನೇ ಐರನ್ ಮಾಡ್ತಾ ಇದ್ದೀನಿ. ವೈಟ್ ಒಂದು ಸೆಟ್ಟು ಆ್ಯಂಡ್ ರೆಗ್ಯುಲರ್ ಯೂನಿಫಾರ್ಮ್ ಒಂದು ಸೆಟ್ಟು. ಬಟ್ ಈಗ ಇನ್ನು ವೈಟ್ ಡ್ರೆಸ್ ಶುರು ಆಗಿಲ್ಲ, ಹಾಗಾಗಿ ಒಂದು ಸೆಟ್ ಮಾತ್ರನೇ ಐರನ್ ಮಾಡೋದಿರೋದು. ಸಾನಿಗೆ ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೂಟ್ಸು, ನಾಮದಾರಿ ಫ್ರೆಶ್ ಬ್ಲೂಬೆರ್ರೀಸ್ ನಾವು ಇದ್ರ ಮುಂಚೆ ಅವತ್ತು ಟೇಸ್ಟ್ ಮಾಡಿರಲಿಲ್ಲ. ಸಾನುಗೆ ಎಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ನೋಡಬೇಕು, ತಿನ್ನಬೇಕು, ಟೇಸ್ಟ್ ಮಾಡಬೇಕು ಅನ್ನೋದು ತುಂಬ ಆಸೆ. ಸೊ ತಂದು 2 ದಿನ ಆಗಿದೆ, ಇವತ್ತು 3ನೇ ದಿನ. ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಇದು 125 ಗ್ರಾಮ್ಸ್ಗೆ 220 ರುಪೀಸ್ ಅಂತೆ, ಸ್ವಲ್ಪ ಕಾಸ್ಟ್ಲಿ ಸೈಡೇ ಇದೆ. ನಾವು ಯೂಶ್ವಲಿ ಸೀಸನಲ್ ಫ್ರೂಟ್ಸ್ನ ಪ್ರಿಫರ್ ಮಾಡಬೇಕು. ಆ ಸೀಸನಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೋ ಅದು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಇದನ್ನೇ ತಿನ್ನಬೇಕು ಅಂತ ಏನೂ ಇಲ್ಲ, ಆದರೆ ಸಿಕ್ಕಿದಾಗ ಅದು ಹೇಗಿದೆ ಅಂತ ಒಂದು ಟೇಸ್ಟ್ ಮಾಡಬೇಕು, ಗೊತ್ತಾಗಬೇಕು ನಮಗೂ ಅದ್ರ ಬಗ್ಗೆ ಅಂತ ನಮಗೂ ಒಂದು ಆಸೆ. ಇದರಲ್ಲಿ ಸ್ಪೆಷಾಲಿಟಿ ನೋಡಿ, ಒಂಥರ ಅದು ತೊಟ್ಟಿರುತ್ತಲ್ಲ, ತೊಟ್ಟು ಕಿತ್ತಿರೋದು, ಅದು ತೊಟ್ಟು ಶೇಪ್ ನೋಡಿ ಹೇಗಿದೆ ಅಂದ್ಬಿಟ್ಟು ಒಂಥರ ಫ್ಲವರ್ ಥರ ಇದೆ ಅಲ್ವಾ. ನೋಡೋದಕ್ಕೆ ಸೇಮ್ ದ್ರಾಕ್ಷಿ ಥರ ಕಾಣುತ್ತೆ, ಬಟ್ ಟೇಸ್ಟ್ ವೈಸ್ ಇದು ಹುಳಿ ಇರೋದಿಲ್ಲ. ಆ್ಯಂಡ್ ತೊಟ್ಟು ಇರೋ ಜಾಗದಲ್ಲಿ ನೋಡಿ ಹೇಗಿದೆ ಅಂದ್ಬಿಟ್ಟು ಇಂಟ್ರೆಸ್ಟಿಂಗ್ ಅಲ್ಲ. ಇದು ನೋಡಿರಲಿಲ್ಲ ಮುಂಚೆ, ಸೊ ನೋಡ್ದಂಗಾಯಿತು, ಟೇಸ್ಟ್ ಮಾಡ್ದಂಗಾಯಿತು. ಸಾನುಗೂ ಕೂಡ ತುಂಬ ಇಷ್ಟ ಆಯಿತು ಇದು. ಒಂದು ಫ್ರೂಟ್ ಕಲಿಸಿದ್ರೆ ಸಾನುಗೆ ಅದು ಒಂದೇ ಅಷ್ಟೊಂದು ತಿನ್ನಬೇಕಾ ಅಂತ ಬೇಜಾರಾಗುತ್ತೆ. ಅದಕ್ಕೆ 2ರಿಂದ 3 ಫ್ರೂಟ್ಸನ್ನು ನಾನು ಪ್ರಿಫರ್ ಮಾಡ್ತೀನಿ. ಇದು ಕಿವಿ ಕೂಡ ಅಷ್ಟೇ, ಒನ್ ಆಫ್ ದ ಫೇವ್ರೆಟ್ ಸಾನುಗೆ ಫ್ರೂಟ್ಸಲ್ಲಿ. ಕಿವಿ ಎಲ್ಲಿ ನೋಡಿದ್ರೂ ಸಾಕು, ಕಿವಿ, ಸ್ಟ್ರಾಬೆರಿ ಎಲ್ಲ, ಬಾಳೆಹಣ್ಣು ಎಲ್ಲ ಎಲ್ಲಿ ನೋಡಿದ್ರೂ ತಗೊಳ್ಳಿ ಡಾಡ. ಅದೆಲ್ಲ ಸೀಸನಲ್ಲಿ ಬಂದ್ರೇ ಕಡಿಮೆ ಇರೋದು, ಇಲ್ಲ ಅಂದರೆ ಈಗ ಇದು 100 ರೂಪಾಯಿಗೆ 3. ಯೂಶ್ವಲಿ ನಮಗೆ 20 ರುಪೀಸ್, 18 ರುಪೀಸ್, ಸಮ್ಟೈಮ್ಸ್ 16 ರುಪೀಸ್ಗೆ ಮಾರ್ಕೆಟ್ಗೆ ಹೋದರೆ ಅದು ರೇಟ್ಗೂ ಕೂಡ ಸಿಗುತ್ತೆ. ಬಟ್ ಈಗ ಅನ್ಸೀಸನಲ್ ಅನಿಸುತ್ತೆ. ಬಟ್ ಒಂದು ಥಿಂಗ್ ಏನಂದರೆ ತುಂಬ ಚೆನ್ನಾಗಿರುತ್ತೆ ಈ ಬಾಕ್ಸ್ ಪೀಸಸ್ಸು. ಹೊರಗಡೆ ತೊಗೊಂಡಾಗ ಒಂದೊಂದು ವಾಸನೆ ಬರೋದಕ್ಕೆ ಶುರು ಆಗಿರುತ್ತೆ, ಮೆತ್ತ ಆಗಿಬಿಟ್ಟಿರುತ್ತೆ. ಬಟ್ ಇದು 3 ಕೂಡ 3 ಇರುತ್ತೆ 100 ರೂಪಾಯಿಗೆ. 3 ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟು ಅಷ್ಟೇ. ಬ್ಯಾಗಲ್ಲಿ ಹಾಕಿ ಅವಳದು ಬಾಕ್ಸ್. ಸೊ ಸಾನು ಈಸ್ ರೆಡಿ. ಟೈಮ್ ಎಷ್ಟು ಸಾನು? ಇವತ್ತು ಬೇಗನೆ ರೆಡಿ ಆಗಿದ್ದಾಳೆ, ತಿಂಡಿ ತಿಂತಾ ಇದ್ದಾಳೆ. ಇಲ್ಲ ಅಂದರೆ ನಾನು ಎಷ್ಟೊತ್ತಿಗೆ ತಿಂಡಿ ಕೊಡ್ತೀನಿ. ಅದಾಯ್ತು. ಇದು ಸಾನು ಬ್ಯಾಗು. ಇದು ಇವತ್ತು ಮಳೆ ಬರ್ತಿದೆಯಲ್ಲ ಅಂದ್ಬಿಟ್ಟು ಈ ಬ್ಯಾಗಿಗೂ ರೇನ್ ಕೋಟ್ ಬೇಕು ಅಂದ್ಕೊಂಡು ಬ್ಯಾಗ್ ಚೇಂಜ್ ಮಾಡಿದ್ದಾಳೆ. ಇದರಲ್ಲೇ ಇನ್ಬಿಲ್ಟ್ ರೇನ್ ಕೋಟ್ ಇದೆ, ಅಲ್ಲ ಬ್ಯಾಗ್ ರೇನ್ ಕೋಟು. ಇಲ್ಲಿ ಸೊ ಅದನ್ನು ತೆಗೆದು ಬ್ಯಾಗಿಗೂ ರೇನ್ ಕೋಟ್ ಹಾಕಿ ಬ್ಯಾಗ್ ಚೇಂಜ್ ಮಾಡಿಕೊಂಡು ಮಳೆ ಬಂದರೆ ಒಂದೊಂದೆಲ್ಲ. ಈಗ ರಾಜೇಶ್ ಬಿಡೋಕ್ಕೆ ಹೋಗ್ತಾ ಇರೋದ್ರಿಂದ ಅವರು ಫುಲ್ ರೇನ್ ಕೋಟಲ್ಲಿ. ನಾನು ಹೋಗಬೇಕು ಅಂದರೆ ನಾನೇ ಹಿಂಗೆ ಹೋಗಬೇಕು. ಬಾಯ್. ನೋಡ್ರಿ, ಎಲ್ಲೆಲ್ಲೋ ಕೀ ಇಡೋದು ಹುಡ್ಕೋದಿಂಗೆ. ಅದಕ್ಕೆ ಅಂತ ಒಂದು ಜಾಗ ಮಾಡಿದ್ದೀನಿ ಅಂತ ರೆಸ್ಪೆಕ್ಟೇ ಕೊಡೋದಿಲ್ಲ ಜಾಗಕ್ಕೆ. ಎಲ್ಲೆಲ್ಲಂದ್ರೆ ಅಲ್ಲೆಲ್ಲ ಇಟ್ಬಿಟ್ಟು ಹುಡ್ಕೋದು ಹೋಗೋ ಟೈಮಲ್ಲಿ. ಏನಂದ್ರು ಮನೆ ಎಲ್ಲ ನಂದೇ,
ಹುಡುಕಿಗೆ ಮನೆ ಎಲ್ಲ ರಾಜೇಶ್ ಸಾಮಾನು ತಂದಿದ್ರಲ್ವ ಅದನ್ನು ತೆಗ್ದೇ ಇಟ್ಟಿರಲಿಲ್ಲ. ನಿನ್ನೆ ತೆಗೆದೆ. ಒಂದು ಸಾರಿ ನೋಡೋಣ ಏನೆಲ್ಲ ತಂದಿದ್ದಾರೆ, ನಾನು ಹೇಳಿರೋದೇ ತಂದಿದ್ದಾರಾ ಅಥವಾ ಬೇರೆ ಏನೋ ತಂದಿದ್ದಾರಾ ಅಂತ ಚೆಕ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಜೀರಾ ರೈಸ್, ಕೆಂಪು ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಬೆಂಡೆಕಾಯಿ, ಮಾವಿನ ಹಣ್ಣು. ಇದು ನೀಲಮ್ ಅಂತ ಅಂತೆ, ತುಂಬ ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಆ್ಯಂಡ್ ಏನೋ ಒಂಥರ ಸ್ವಲ್ಪನೂ ಹುಳಿ ಇಲ್ಲ. ಆ ಬೈಟು ಟೆಕ್ಸ್ಚರು ಎಲ್ಲನೂ ತುಂಬ ಚೆನ್ನಾಗಿದೆ. ಸೊ ಲಾಸ್ಟ್ ಟೈಮ್ 1 kg ತಂದಿದ್ದು, ಈ ಸರಿ 2 kg ತಗೊಂಡಿದ್ದೀನಿ. ಬಾಳೆಹಣ್ಣು, ಇದರಲ್ಲಿ ಕೊತ್ತಂಬರಿ ಎದ್ದು ಕಟ್ಟು ತರಿಸಿದೆ, ಇವತ್ತು ಬೇಕಾಗುತ್ತೆ ಜಾಸ್ತಿ ಅಂತ. ಅದ್ರ ಜೊತೆ ಕರಿಬೇವು, ಇದು ಈರುಳ್ಳಿ, ಕ್ಯಾಪ್ಸಿಕಮ್ ಬೇಡ ಆಗಿದೆ, ಇನ್ನೂ ತಂದಿಯಾರ ನೋಡಿ. ಹೋದ ಸರಿ ತಂದಿರೋದೇ 2 ಇದೆ ರೀ, ಇನ್ನೂ ಮಾಡಿಲ್ಲ ನಾನು. ಹುಣಸೆ ಹಣ್ಣು ಕಡಿಮೆ ಇತ್ತು ಅಂದ್ಬಿಟ್ಟು ಮಾಡಿಲ್ಲ. ಸೊ ಕ್ಯಾಪ್ಸಿಕಮ್ ರೈಸ್ ಮಾಡ್ತೀನಿ, ಏನು ತರೋದಕ್ಕೆ ಹೋಗಬೇಡಿ, ಇರೋದನ್ನೇ ಮಾಡ್ತೀನಿ ಅಂದಿದೆ. ಇನ್ನೂ ತಂದಿಯಾರ 4. ಫ್ರೆಶ್ ಇದ್ಬಿಟ್ರೆ ಎಲ್ಲನೂ ತೊಗೊಳ್ಬೇಕು ಅನಿಸುತ್ತೆ ರಾಜೇಶ್. ಆ್ಯಂಡ್ ಇದು ಕುಕುಂಬರ್, 2 kg ಕುಕುಂಬರ್ ತಂದಿಯಾರ. ಇದು ಟೊಮ್ಯಾಟೊ, ಮ್ಯಾಂಗೋ, ಸಿಂಧೂರನೂ ತಂದಿದ್ದಾರೆ, ನೀಲಮ್ಮೂ ತಂದಿದ್ದಾರೆ. ಅದರ ಜೊತೆ ವಾಟರ್ ಮೆಲನ್. ನಿನ್ನೆ ಇದೊಂದೇ ಬ್ಯಾಗ್ ತೊಗೊಂಡೋಗಿದ್ದಿದ್ದು ರಾಜೇಶ್. ಇಷ್ಟೆಲ್ಲ ತುಂಬೋಯ್ತು, ಇಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಗಾಡಿ ತುಂಬ್ಕೊಂಡು ಬಂದಿದ್ದಾರೆ. ಎಲ್ಲೋ ಬಂದ್ಬಿಟ್ಟು ಪಾರ್ಕಿಂಗ್ ಹತ್ರ ಸಾನು ಕಳಿಸು, ಒಂದು ಬ್ಯಾಗ್ ಕೊಟ್ಟು ಕಳಿಸು, ತುಂಬ ಸಾಮಾನು ಆಗ್ಬಿಟ್ಟಿದೆ ಅಂದ್ಬಿಟ್ಟು. ಸೊ 2 ಹಾಕ್ಕೊಂಡು ಒಂದು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೇನೆ. ಎಲ್ಲ ಕಡೆ ಗುಡಿಸಿ ಆಯಿತು. ಒಂದು ಸಾರಿ ಅನ್ನಿಸ್ತು ಇನ್ನು ಟೈಮ್ ಇದೆಯಲ್ಲ, ಇವತ್ತು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಇದು ನೋಡಿ ಕಿಚನ್ ಸೆಟ್ಟು, ಒಂದು ಬ್ರೇಸ್ಲೆಟ್ಸ್ ಮಾಡೋ ಸೆಟ್ಟು, ಒಂದು ಪಝಲ್ದು. ಈ ಕಡೆ ಸಣ್ಣ ಪುಟ್ಟದ್ದು ಎಲ್ಲನೂ ಹೊರಗಡೆನೇ ಇಟ್ಟಿದ್ದಾಳೆ. ಯಾಕಮ್ಮ ಹೊರಗಡೆ ಇಟ್ಟಿದ್ದೆ ಅಂದರೆ ಒಳಗಡೆ ಜಾಗ ಇಲ್ಲ ಮಮ್ಮ ಅಂತಾಳೆ. ಆ್ಯಂಡ್ ಕಿಚನ್ ಸೆಟ್ ಅಂತೂ ನಾನು ಸಮ್ಮರ್ ಹಾಲಿಡೇಸಲ್ಲೇ ಹೇಳಿದ್ದೆ, ನೀನು ಆಡಿದ್ರೆ ಸಾನು ಇಡ್ತೀನಿ, ಇಲ್ಲ ಅಂದರೆ ನಾನು ತೆಗೆದುಬಿಡ್ತೀನಿ ಅದನ್ನು ಅಂತ. ಸೊ ಸಮ್ಮರ್ ಹಾಲಿಡೇಸ್ ಆಯಿತು, ಸ್ಕೂಲ್ ಶುರು ಆಯಿತು. ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡೋಣ, ಆರ್ಗನೈಸ್ ಮಾಡೋಣ. ಸಾನು ಇದ್ದರೆ ಮಾಡ್ತಾಳೆ ಪಾಪ. ಬಟ್ ಏನು ಅಂದರೆ ಡಿಕ್ಲಟರ್ ಮಾಡೋದಿಲ್ಲ, ಎಲ್ಲನೂ ಬೇಕು ಅಂತ ಇಟ್ಕೊಳ್ತಾಳೆ. ಎಲ್ಲನೂ ಬೇಕು ಅಂದರೆ ಜಾಗ ಎಲ್ಲಿ ಸಿಗುತ್ತೆ ಹೇಳಿ, ಎಲ್ಲಿ ಹಾಕೋಕ್ಕಾಗತ್ತೆ ಎಲ್ಲನೂ ಇಡೋದಕ್ಕೆ. ಮೊದಲನೇದಾಗಿ ಈ ಕಿಚನ್ ಸೆಟ್ಟನ್ನು ನಾನು ಪ್ಯಾಕ್ ಮಾಡಿ ಎತ್ತಿಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಮುಟ್ಟೇ ಇಲ್ಲ ಸ್ನೇಹಿತರೆ. ಸಮ್ಮರ್ ಹಾಲಿಡೇಸಲ್ಲಿ ಅಟ್ಲೀಸ್ಟ್ ಅವ್ರ ಕಸಿನ್ಸ್ ಬಂದಿದ್ರಲ್ವ, ಅವ್ರ ಜೊತೆ ಸೇರ್ಕೊಂಡು ಆಟಾಡ್ತಾಳೆ ಅಂದರೆ, ಅವ್ರ ಪಾಪ ಹುಡುಗರು ಎಲ್ಲ ಆಟಾಡ್ತಾರೆ ಕಿಚನ್ ಸೆಟ್ಟಲ್ಲೆಲ್ಲ, ಅವರು ಕೂಡ ಆಡಲಿಲ್ಲ. ಇದು ಒಂಥರ ಬ್ರೀಫ್ ಕೇಸ್ ಟೈಪಲ್ಲಿ ನಾವು ಇದನ್ನು ಪ್ಯಾಕ್ ಮಾಡ್ಬೋದು. ಎಲ್ಲನೂ ಒಳಗಡೆ ತುಂಬಿಟ್ಟು ಬ್ರೀಫ್ ಕೇಸ್ ಒಳಗಡೆ ಹೇಗೆ ಸಾಮಾನು ತುಂಬ್ತೀವೋ ಹಾಗೆ. ಸೊ ಅದನ್ನು ನಾನು ಮಾಡಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ನಾನು ಸಾನುಗೆ ಹೇಳಿದ್ದೆ, ನೀನು ಆಟ ಆಡಲಿಲ್ಲ ಅಂದರೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಅಂದ್ಬಿಟ್ಟು. ಯಾರು ಕೊಡಬೇಕು ಅದನ್ನು ಆಮೇಲೆ ಯೋಚನೆ ಮಾಡೋಣ, ಸದ್ಯಕ್ಕೆ ಇದನ್ನು ಈಗ ಎತ್ತಿ ಮೇಲಿಡ್ತಾ ಇದ್ದೀನಿ. ಇದು ನಾನು ಮುಚ್ಚೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾನೇ ಇಲ್ಲ. ಅದು ಫಸ್ಟ್ ಟೈಮ್ ಓಪನ್ ಮಾಡಿದ್ವಲ್ವ, ಯಾವಾಗ ಓಪನ್ ಮಾಡಿದ್ದು ರಾಜೇಶ್ US ಹೋಗಿ ಬಂದಾಗ ಇದನ್ನು ತರಿಸಿದ್ದು. ಅವಾಗ ಓಪನ್ ಮಾಡಿದ್ದು, ಅದು ಹೇಗೆ ಆರ್ಗನೈಸ್ ಮಾಡಿದ್ರೋ ಗೊತ್ತೇ ಆಗ್ತಾ ಇಲ್ಲ. ನನಗಂತೂ ಅರ್ಧ ಸಾಮಾನು ತುಂಬಿದೆ ಅಷ್ಟೇ, ಇನ್ನು ಅರ್ಧ ಸಾಮಾನು ಹೊರಗಡೆನೇ ಇಡೋಣ ಅಂದ್ಬಿಟ್ಟು ಪ್ಯಾಕ್ ಮಾಡಿಬಿಡ್ತಾ ಇದ್ದೀನಿ. ರಾಜೇಶ್ ಬಂದರು, ನಾನು ಹೆಲ್ಪ್ ಮಾಡ್ತೀನಿ ಕೊಡಿ, ನಾನು ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೂ ಕೂಡ ಆಗಲಿಲ್ಲ. ಅದನ್ನು ಲಾಕ್ ಸಿಸ್ಟಮ್ ಇದೆ, ಸೊ ಲಾಕ್ ಮಾಡಿ ಈಗ ಹಾಗೆ ಎತ್ತಿಡ್ತಾ ಇದ್ದೀನಿ. ಬೇರೆದನ್ನೆಲ್ಲ ಕವರಲ್ಲಿ ಪ್ಯಾಕ್ ಮಾಡ್ತೀನಿ. ಇದ್ರ ಜೊತೆ ಇಲ್ಲ, ಅದು ತಂದು ತರಿಸಿದ ನೆಕ್ಸ್ಟ್ ಇಯರ್ ಏನೋ ನಾನು ಸಾನುಗೆ ಬರ್ತ್ಡೇಗೆ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ಸೆಟ್ ತರಿಸಿದ್ದೆ. ಅದು ಕೂಡ ಎತ್ತಿಟ್ಬಿಟ್ಟಿದ್ದೀನಿ. ಅವಳು ಅದನ್ನೆಲ್ಲ ಈಗ ಇಂಡೋರ್ ಗೇಮ್ಸ್ ಎಲ್ಲ ಏನೂ ಆಡೋದಿಲ್ಲ, ಏನಿದ್ರು ಔಟ್ಡೋರ್ ಗೇಮ್ಸ್. ಸೊ ಈಗ ಡಿಕ್ಲಟರಿಂಗ್ ಕೆಲಸ ಶುರುವಾಗಿದೆ. ಎಲ್ಲ ಕಟ್ಟಿ ಇಟ್ಟಿದ್ದೀನಿ ರಿಲೇಟೆಡ್ ಎಲ್ಲನೂ. ಬಟ್ ಅವಾಗವಾಗ ಒಂದೊಂದು ಸಿಗ್ತಾ ಇದೆ ನೋಡಿ,
ಒಂದು ಕಡೆ ಪ್ಲೇಟ್ ಸಿಕ್ತು, ಒಂದು ಕಡೆ ಸ್ಪ್ಯಾಚುಲಾ ಸಿಕ್ತು. ಸೊ ಎಲ್ಲನೂ ಕಿಚನ್ ಸೆಟ್ದದು. ಸೊ ಒಂದು ಕಡೆ ಇಲ್ಲಿ ಅಂದ್ಬಿಟ್ಟು ತುಂಬ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ಹ್ಯಾಂಡ್ ಬ್ಯಾಗ್ಸ್ ಇದೆ ಸಾನು ಹತ್ರ, ಎಷ್ಟು ಕ್ಲಚ್ ರೀತಿಯಲ್ಲಿ ಚಿಕ್ಕ ಚಿಕ್ಕ ಪರ್ಸ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲದರಲ್ಲೂ ಅವಳು ಟಾಯ್ಸ್ ತುಂಬಿದ್ದಾಳೆ. ಯಾವುದೂ ಅವಳು ಒಂಥರ ಫ್ಯಾನ್ಸಿ ಆಗಲಿ ಅಥವಾ ಅವಳ ಡ್ರೆಸ್ ಜೊತೆ ಮ್ಯಾಚ್ ಮಾಡೋದಾಗಲಿ ಏನು ಮಾಡೋದಿಲ್ಲ. ಎಲ್ಲನೂ ಆಟ ಆಡೋದಕ್ಕೆ ಯೂಸ್ ಮಾಡ್ತಾಳೆ. ಸೊ ಇದನ್ನು ನಾನು ಸಾನುಗೆ ಹೇಳ್ಬೋದು ಕ್ಲೀನ್ ಮಾಡು, ಆರ್ಗನೈಸ್ ಮಾಡು ಅಂತ. ಮಾಡ್ತಾಳೆ, ಬಟ್ ಏನು ಅಂದರೆ ಡಿಕ್ಲಟರ್ ಮಾಡೋದಿಲ್ಲ, ಯಾವುದನ್ನು ಬಿಸಾಕೋದಿಲ್ಲ. ಸಣ್ಣ ಪುಟ್ಟದ ಒಂದು ಪೇಪರ್ ಕೂಡ ಬಿಸಾಕೋದಿಲ್ಲ. ಅದಕ್ಕೆ ಅವಳು ಇಲ್ಲದೇ ಇರಬೇಕಾದ್ರೇ ಮಾಡೋಣ, ಅಟ್ಲೀಸ್ಟ್ ನನಗೊಂದು ಫ್ರೀಡಮ್ ಸಿಗುತ್ತೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಡಿಸೈಡ್ ಮಾಡೋದಕ್ಕೆ. ಸಾನು ಇದ್ದರೆ ಟೂತ್ ಪೇಸ್ಟು ಖಾಲಿಯಾಗಿರುತ್ತಲ್ವ ಆ ಟ್ಯೂಬು, ಹಳೆ ಬ್ರಷ್ಷು, ಟೂತ್ ಬ್ರಷ್ಷು, ಅವಳು ಬಾರ್ಬಿಗೆ ಬೇಕು ಅಂದ್ಬಿಟ್ಟು ಸೋಪಿನ ಡಬ್ಬ, ಶ್ಯಾಂಪೂ ಡಬ್ಬ, ಬಾಡಿ ವಾಶ್ ಡಬ್ಬ, ಕ್ರೀಮ್ಗಳು ಹಚ್ಕೊಂಡಿರ್ತಾಳಲ್ವ ಅದ್ರ ಡಬ್ಬ, ಸ್ಪ್ರೇ ಎಲ್ಲನೂ ಇಟ್ಕೊಂಡಿದ್ದಾಳೆ. ಸೊ ನೋಡ್ತಾ ಇದ್ದೀನಿ ನಾನು ಯಾವ್ದು ಎಕ್ಸೆಸ್ ಇದೆ, ಲೈಕ್ ಒಂದೊಂದು ಇರಲಿ ಪಾಪ ಇಟ್ಕೊಳ್ಳಿ ಆಸೆಯಿಂದ, ಬಟ್ ಎಕ್ಸೆಸ್ ಯಾವುದಿದೆಯೋ ಅದನ್ನು ಬಿಸಾಕ್ತಾ ಇದ್ದೀನಿ. ನಾನು ಎಲ್ಲನೂ ಬಿಸಾಕ್ತೀನಿ ಅಂತ ಇಲ್ಲ, ಅವಳಿಗೆ ಆಸೆ ಆಗುತ್ತೆ ಎಲ್ಲನೂ ಇಟ್ಕೊಳ್ಬೇಕು, ಒಂದಲ್ಲ ಒಂದು ದಿನ ನಾನು ಇದನ್ನು ರೀಯೂಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅವಳಿಗೆ. ಆದರೆ ನಾನು ಒಂದು 6 ಮಂತ್ಸ್ ಆದರೂ ನೋಡ್ತೀನಿ, ಅವಳು ಯಾವಾಗ ಅದನ್ನು ಯೂಸ್ ಮಾಡ್ತಾನೆ ಇಲ್ಲ ಅಂತ ಅನಿಸುತ್ತೋ ನನಗೆ, ಅವಾಗ ಮಾತ್ರನೇ ನಾನು ಅದನ್ನು ಬಿಸಾಕ್ತೀನಿ. ಬಾಕಿದೆಲ್ಲ ಇಟ್ಟಿರ್ತೀನಿ. ಈಗ ನೋಡಿ ಒಂದೊಂದು ಸೆಟ್ ಇಟ್ಟಿದ್ದೀನಿ ಎಲ್ಲನೂ, ಬಾಕಿದನ್ನು ಜಾಸ್ತಿ ಯಾವುದಿದೆಯೋ ಅದನ್ನು ನಾನೀಗ ಎಲ್ಲನೂ ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ. ಸಾನುಗೆ ಈ ಥರ ಬಿಸಾಕ್ತೆ ಮಗಳೇ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಹೇಳಿದರೆ ಮಮ್ಮ ನಂಗೆ ಬೇಕಿತ್ತು ಅಂತ ಹೇಳ್ತಾಳೆ. ಬಟ್ ನನಗೆ ಗೊತ್ತಾಗುತ್ತೆ ಅವಳಿಗೆ ಆ ಫೀಲಿಂಗ್ ಇದೆ, ಎಲ್ಲನೂ ರೀಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ ಅವಳಿಗೆ. ಬಟ್ ಅಷ್ಟು ಟೈಮೇ ಇಲ್ಲ ಅವಳಿಗೆ. ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಏನು ಜೋರು ಮಳೆ ಇದೆ ನೋಡಿ, ಏನು ಶಬ್ದ. ಟೈಮ್ ಎಷ್ಟೀಗ? ಟೈಮ್ ಎಷ್ಟು? 10 ಗಂಟೆಗೆ ಇಷ್ಟು ಜೋರು ಮಳೆ. ಸದ್ಯ ಸಾನು ಹೋಗ್ಬೇಕಾದ್ರೆ ಸ್ವಲ್ಪ ಕಡಿಮೆನೇ ಇತ್ತು. ಆನೆಕಲ್ಲು ಬಿಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದು ನೋಡಿ ತುಂಬ ದಿನ ಆಯಿತು. ಬಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಅದು ನೋಡಿ ತುಂಬ ವರ್ಷಗಳೇ ಆಯಿತು. ರಾತ್ರಿ ಹೊತ್ತು ಚೆನ್ನಾಗಿ ಜೋರು ಬರ್ತಿತ್ತು. ಅಂದರೆ ತೊಂದರೆ ಆಗಬಾರ್ದು ಜನಗಳಿಗೆ ಅಂತ. ಚೆನ್ನಾಗಿದೆ. ನಾನು ಕಾಫಿ ಮಾಡ್ಕೊಳ್ತೀನಿ. ನಾವು ಕಾಫಿ ಮಾಡ್ಕೊಳ್ತೀವಿ. ನಾವು ಮಾಡ್ಕೊಡ್ತೀವಿ. ನಂದು ಕಾಫಿ ಬೇಗನೆ ಮುಗೀತು. ನಾನು ಯಾಕಂದರೆ ಸ್ವಲ್ಪನೇ ಒಂದು ಅರ್ಧ ಗ್ಲಾಸ್ ಅಷ್ಟು ತೊಗೊಂಡಿದ್ದೆ. ರಾಜೇಶ್ದು ಟೀ ಮುಗಿಯೋ ತನಕ ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಕೂತ್ಕೊಳ್ಳೋಕೆ ಮನಸ್ಸಿದ್ರು ಕೂಡ ಎದ್ದು ಕೆಲಸ ನೋಡಲೇಬೇಕಿತ್ತು. ಅಲ್ಲಿ ಕೂತ್ಕೊಂಡಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ನೇಹಿತರೆ. ಎಲ್ಲ ಕೆಲಸನೂ ಬಿಟ್ಟು ಅದ್ರ ಬಗ್ಗೆನೂ ನೆನಪಿಸ್ಕೊಳ್ದೆ ಆರಾಮಾಗಿ ಮಳೆ ನೋಡ್ತಾ ರಾಜೇಶ್ ಹೇಳ್ತಾ ಇದ್ರು, ಈ ಥರ ಕ್ಲೈಮೇಟ್ನ ನೋಡೋದಕ್ಕೆ ಹಿಲ್ ಸ್ಟೇಷನ್ಸ್ಗೆಲ್ಲ ಟ್ರಾವೆಲ್ ಮಾಡ್ತಾರೆ ನೋಡು, ನಾವು ಮನೇಲೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ, ಎಷ್ಟು ಲಕ್ಕಿ ಅಲ್ವಾ ನಾವು ಅಂತ ಹೇಳಿ ಚೆನ್ನಾಗಿತ್ತು ಒಂಥರ. ಬಟ್ ಆಮೇಲೆ ಕೆಲಸಗಳು ಮಾಡಲೇಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದಿದ್ದು ರಾಜೇಶ್, ರಿಟೈರ್ಮೆಂಟ್ ಲೈಫಲ್ಲಿ ಈ ಥರ ಕೂತ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಈಗ ನಾವು ಕೆಲಸ ಮಾಡಲೇಬೇಕು ಅಂತ ಹೇಳಿ. ನೀವೇನಂತೀರಾ? ನಿಮಗೂ ಮಳೆ ಎಂಜಾಯ್ ಮಾಡೋದಕ್ಕೆ ಖುಷಿ ಆಗುತ್ತಾ?
ಹಿಲ್ ಸ್ಟೇಷನ್ಗೆ ಹೋಗ್ಬೇಕು ಅನ್ಸುತ್ತಾ? ಒನ್ಸ್ ಇನ್ ಅ ವೈಲ್ ಮಳೆ ಈ ಥರ ಬಂದಾಗ ಖುಷಿ ಆಗುತ್ತೆ, ಬಟ್ ಇದರಿಂದ ನಷ್ಟ ಆದಾಗ ತುಂಬಾನೇ ಬೇಜಾರಾಗುತ್ತೆ. ತಿಂಡಿ ಟೈಮ್ ಸ್ನೇಹಿತರೆ. ನಾನು ಎಲ್ಲ ಕ್ಲೀನ್ ಮಾಡಿ ತಿಂಡಿ ತಿನ್ನೋ ತನಕ ಸಖತ್ ಲೇಟ್ ಆಗೋಯ್ತು. ಸೊ ಟಿ ವಿ ಹಾಕ್ಕೊಂಡು ನಾನು ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಮಾಡಬೇಕಾದ್ರೆ ಯಾರಾದರೂ ಜೊತೆಯಲ್ಲಿದ್ದರೆ ಅವ್ರ ಜೊತೆ ಮಾತಾಡಿಕೊಂಡು ತಿಂಡಿ ಮಾಡ್ಬೋದು. ಒಬ್ಬಳೇ ಇರ್ತೀನಲ್ಲ, ತಿನ್ನೋದಕ್ಕೂ ಬೇಜಾರು, ಎಷ್ಟೊತ್ತು ತಿಂತಾ ಇದ್ದೀನಿ ನಾನು ಅನಿಸುತ್ತೆ. ನಾನು ಸ್ವಲ್ಪ ಸ್ಲೋ ತಿನ್ನೋದು, ಹಾಗಾಗಿ ಸ್ವಲ್ಪ ಮೈಂಡ್ಗೂ ರಿಫ್ರೆಶ್ಮೆಂಟ್ ಆಗುತ್ತೆ, ಬಾಡಿಗೂ ರೆಸ್ಟ್ ಸಿಗುತ್ತೆ ಅಂದ್ಬಿಟ್ಟು ಟಿ ವಿ ನೋಡ್ತಾ ನಾನು ಸ್ವಲ್ಪ ತಿಂಡಿ ತಿಂತೀನಿ. ಹೇಳ್ತಾರೆ ತಿಂಡಿ ತಿನ್ನಬೇಕಾದ್ರೆ ಅಥವಾ ಊಟ ಮಾಡಬೇಕಾದ್ರೆ ಟಿ ವಿ ಮೊಬೈಲ್ ಎಲ್ಲ ಏನೂ ನೋಡಬಾರ್ದು ಅಂತ ಹೇಳಿಬಿಟ್ಟು. ಬಟ್ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಆದರೆ ನಾನು ಒಬ್ಬಳೇ ಇರ್ತೀನಲ್ಲ, ತುಂಬ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಒಂದು ಹಾಫ್ ಆನ್ ಅವರ್ ಹಾಕ್ಕೊಳ್ತೀನಿ. ಸಾನು ಮಧ್ಯಾಹ್ನ ಇರ್ತಾಳೆ ನೋಡಿ, ಅವಳ ಜೊತೆ ನಾನು ಇರಬೇಕಾದ್ರೆ ಟಿ ವಿ ಏನು ಹಾಕೋದಿಲ್ಲ, ನಾವಿಬ್ಬರು ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ. ಸೊ ಐಫಾ ವಾಟ್ಸ್ ಹಳೇದು, ತುಂಬ ದಿನ ಆಗಿತ್ತು, ಅದನ್ನು ನೋಡ್ತಾ ಇದ್ದೀನಿ. ಇವತ್ತಿನ ಡೇ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಏನು ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.